ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಆಲ್ರೆಡಿ ನಾನು thumbnail ಅಲ್ಲಿ ನೋಡಿದೀರಾ ಏನು ಅಂತ. ನಾನು ತುಂಬಾ ದಿನದಿಂದ ಇದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಬೇಕಂತ ಕಾಯ್ತಾ ಇದ್ದೆ ಸಿಕ್ಕಾಪಟ್ಟೆ. ಯಾಕೆ ಅಂದ್ರೆ ನಂದು ಯೂಟ್ಯೂಬ್ ಅಲ್ಲಿ ಫಸ್ಟ್ ಪೇಮೆಂಟ್ ಬಂದಿದೆ. ಸೊ ಹಾಗಾಗಿ ನಾನ್ ಅನ್ಕೊಂಡೆ ಏನಾದ್ರೂ ಒಂದು ಮೆಮೊರೇಬಲ್ ಆಗಿ ಇಟ್ಕೋಬೇಕು, ಅದು ಪರ್ಮನೆಂಟ್ ಆಗಿ ನನ್ನ ಜೊತೆ ಇರ್ಬೇಕು. ಸೊ ನನ್ನ ಫಸ್ಟ್ ಪೇಮೆಂಟ್ ಅಲ್ಲಿ ನಾನು ಏನಾದ್ರೂ ಒಂದು ಗುಡ್ ಥಿಂಗ್ಸ್ ತಗೋಬೇಕನ್ನೋದು ತುಂಬಾನೇ ಇತ್ತು. ಬರೋದ್ಕಿಂತ ಮುಂಚೆನೆ ಪ್ಲಾನ್ ಆಗಿದ್ದಿದ್ದು. ಸೊ ಬಂದ್ಮೇಲೆ ಕೇಳ್ಬೇಕಾ, ಅದಕ್ಕಂತೂ ತುಂಬಾನೇ ಹುಡುಕಿದೀನಿ. ತುಂಬಾ ಶಾಪ್ಸ್ ಗಳಿಗೆ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿದೀನಿ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಾನು ಕೆಲವೊಂದು ಶಾಪ್ಸ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದನ್ನ ಇಲ್ಲಿ ಶೇರ್ ಮಾಡ್ತೀನಿ. ಆಬ್ವಿಯಸ್ಲಿ ನೀವು ನೋಡಿದೀರಾ ಗೋಲ್ಡ್ ಅಂಡ್ ಸಿಲ್ವರ್ ಶಾಪಿಂಗ್ ಅಂತ ಹೇಳಿದ್ದೆ. ಸೊ ಎಲ್ಲಿ ಗೋಲ್ಡ್ ಎಲ್ಲ ಚೆನ್ನಾಗಿದೆ, ಎಲ್ಲಿ ಸಿಲ್ವರ್ ಎಲ್ಲ ಚೆನ್ನಾಗಿದೆ ಅನ್ನೋದೊಂದು ಸಣ್ಣ ಮಾಹಿತಿ ಕೊಡ್ತೀನಿ ಇದ್ರಲ್ಲಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಫಸ್ಟ್ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ನಾನು ಏನ್ ತಗೊಂಡೆ ಏನು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ನಾನು ಬಂದಿರೋದು BB ಜುವೆಲ್ಸ್ ಅಂತ. ಇಲ್ಲಿ ಗೋಲ್ಡ್, ಡೈಮಂಡ್ ಆ್ಯಂಡ್ ಸಿಲ್ವರ್ ಕಲೆಕ್ಷನ್ಸ್ ಇದೆ. ಇದು ಬಂದು ಕೋರಮಂಗಲ ಮತ್ತು ಸಜ್ಜಾಪುರ್ ಎರಡು ಕಡೆ ಇದೆ. ನಾನು ಇವತ್ತು ಹೋಗಿದ್ದಿತ್ತು ಸಜ್ಜಾಪುರ್ ಯೂನಿಟ್ಟು, ಬಟ್ ನಾನು ಕೋರಮಂಗಲಗೂ ಹೋಗ್ತಾ ಇರ್ತೇನೆ, ರೆಗ್ಯುಲರಾಗಿ ವಿಸಿಟ್ ಮಾಡ್ತಿರ್ತೀನಿ. ಅಲ್ಲೂ ಕೂಡ ಕಲೆಕ್ಷನ್ ಇದೆ. ಬಟ್ ನನಗೆ ಸಜ್ಜಾಪುರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನನಗೆ ನಿಯರ್ ಬೈ, ಸೊ ಹಾಗಾಗಿ ಇಲ್ಲಿಗೆ ಹೋಗಿದ್ದೆ. ಒಂದಷ್ಟು ಗೋಲ್ಡ್ ಕಲೆಕ್ಷನ್ಸ್ ನೋಡಿದೆ. ನನಗೆ ಮೇನ್ ಪೆಂಡೆಂಟ್ ಏನಾದರೂ ನೋಡೋಣ ಅಂತ ಇತ್ತು. ಸೊ ಹಾಗಾಗಿ ಪೆಂಡೆಂಟ್ ನೋಡಿದೆ, ಯಾವುದು ನನ್ನ ಬಜೆಟಿಗೆ ಇರಲಿಲ್ಲ. ಸೊ ಹಾಗೆ ಬೇರೆ ಬೇರೆ ಸಣ್ಣದಾಗಿರುವಂತಹ ನಕ್ಲೇಸು, ಚೈನ್ಸು, ಅದ್ರದ್ದು ಕಲೆಕ್ಷನ್ ಕೂಡ ನೋಡಿದೆ. ಹೇಳ್ದಂಗೆ ನನ್ನ ಬಜೆಟಿಗೆ ಇರಲಿಲ್ಲ. ಆಲ್ರೆಡಿ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಮತ್ತು ಈಗ ನೀವು ನೋಡ್ತಾ ಇರೋದು ಕಾಸಿನ ಸರ. ನಾನು ಎಲ್ಲೇ ಹೋದರೂ ಫಸ್ಟ್ ಕಾಸಿನ ಸರ ಕಲೆಕ್ಷನ್ಸ್ ನೋಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಡಿಸೈನ್ಸ್ ನೋಡೋದಕ್ಕೆ. ಸೊ ಅದ್ರ ಜೊತೆಗೆ ಒಂದಷ್ಟು ಅಪ್ಡೇಟೆಡ್ ಲಾಂಗ್ ಹಾರ ಕಲೆಕ್ಷನ್ಸ್ಗಳು ಬಂದಿತ್ತು, ಅದನ್ನು ಕೂಡ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಈಗ ನೀವು ನೋಡ್ತಾ ಇರೋದೆಲ್ಲ 80 ಎಬೋ ಇರೋದು, 88 ಗ್ರಾಮ್ಸ್, 120 ಗ್ರಾಮ್ಸ್, 130 ಗ್ರಾಮ್ಸ್ ಈ ರೇಂಜಲ್ಲಿತ್ತು. ಸೊ ನಾನು ಆಗಲೇ ಹೇಳ್ದಲ್ಲ ಪೆಂಡೆಂಟು, ಇದು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ 15 to 25 ಗ್ರಾಮ್ಸ್ ಇತ್ತು ಪೆಂಡೆಂಟು. ಅದ್ರ ಜೊತೆಗೆ ಬಹಳಷ್ಟು ಏರ್ ಆಕ್ಸೆಸರೀಸ್ದು ಅಷ್ಟೇ ಗೋಲ್ಡ್ ಕಲೆಕ್ಷನ್ಸ್ ಇತ್ತು. ಅದ್ರ ಜೊತೆಗೆ ಒಂದಷ್ಟು ಸಿಲ್ವರ್ ಕಲೆಕ್ಷನ್ಸ್ ಕೂಡ ನಾನು ನೋಡಿದೆ. ನನಗೆ ಸಿಲ್ವರ್ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಗೋಲ್ಡ್ ನನ್ನ ಬಜೆಟಿಗೆ ಬರಲ್ಲ, ಸೊ ಸಿಲ್ವರಲ್ಲಿ ನೋಡೋಣ ಅಂತ ಸಿಲ್ವರ್ ಕಲೆಕ್ಷನ್ ನೋಡಿದೆ. ಇಲ್ಲಿ ಆ್ಯಂಟಿಕ್ದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಆ್ಯಂಟಿಕಲ್ಲಿ ಏನಾಯಿತು ಅಂದರೆ, ನನಗೆ ಅವರು ಮೇಕಿಂಗ್ ಚಾರ್ಜಸ್ ತುಂಬ ಹೇಳಿದರು. ನಂದು ಇವ್ರ ಹತ್ರ ಮೆಂಬರ್ಶಿಪ್ ಇದೆ. ಸೊ ಮೆಂಬರ್ಶಿಪ್ ಇರೋರಿಗೆ ಆಲ್ಮೋಸ್ಟ್ 5 to 6% ಡಿಸ್ಕೌಂಟ್ ಇರುತ್ತೆ ಮೇಕಿಂಗ್ ಚಾರ್ಜಸ್ಸಲ್ಲಿ ಅಂದರು. ಬಟ್ ನನಗೆ ಅವರು ಮಾಡಿದ ಡಿಸ್ಕೌಂಟು ನಾರ್ಮಲ್ ನಾನು ಬೇರೆ ಶಾಪಿಗೆ ಹೋದ್ರೂ ಆ ಡಿಸ್ಕೌಂಟ್ ಇಲ್ಲದೇ ನನಗೆ ಮೇಕಿಂಗ್ ಚಾರ್ಜಸ್ ಅಷ್ಟು ಹೇಳ್ತಾರೆ ಅನಿಸ್ತು. ಆಮೇಲೆ ನನಗೆ ಬೇಕಾಗಿದ್ದ ಫಿನಿಶಿಂಗ್ ಇರಲಿಲ್ಲ, ನನಗೆ ಆ್ಯಂಟಿಕ್ ಟೈಪೇ ಬೇಕಿತ್ತು. ಸೊ ಆ್ಯಂಟಿಕಲ್ಲಿ ಅವ್ರದ್ದು ಮೇಕಿಂಗ್ ಚಾರ್ಜಸ್ಸು ಜಾಸ್ತಿ ಇತ್ತು, ಬಟ್ ನನಗೆ ಬೇಕಾಗಿದ್ದ ಸೈಜು ಗ್ರಾಮ್ಸಲ್ಲೂ ಕೂಡ ಇರಲಿಲ್ಲ ಸಿಲ್ವರು. ದೆನ್ ನನಗೂ ಒಂದು ಕ್ಲಾರಿಟಿ ಇರಲಿಲ್ಲ ನಾನು ಏನು ತೊಗೋಬೇಕು ಅಂತ. ಎಲ್ಲ ನೋಡಿದೆ, ಒಂದಷ್ಟು ದೀಪಾವಳಿ ಕಂಬಗಳೆಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್. ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋದಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ನಾನು ತೊಗೊಂಡಿಲ್ಲ, ಬಟ್ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಸೊ ಹಾಗಾಗಿ ಇದನ್ನು ಹಾಗೇ ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿ ಇದನ್ನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಯಾರಿಗಾದರೂ ಇಷ್ಟ ಇದ್ದರೆ, ನಿಯರ್ ಬೈ ಇದ್ದರೆ, ಮೇಕಿಂಗ್ ಚಾರ್ಜ್ ಬಗ್ಗೆ ಮಾತಾಡ್ತೀರಾ, ಡಿಸ್ಕೌಂಟಲ್ಲಿ ಡಿಸ್ಕಸ್ ಮಾಡ್ತೀರಾ ಅಂದರೆ ನೀವು ನೋಡಬಹುದು. ನಾನು ಇಲ್ಲಿಂದ ನೆಕ್ಸ್ಟು ನವರತ್ನ ಜುವೆಲ್ಸಿಗೆ ಹೋದೆ. ಇದು ನವರತ್ನ ಜುವೆಲ್ಸ್ ನೀವು ನನ್ನ ವ್ಲಾಗ್ ಕಂಟಿನ್ಯೂಸ್ ಆಗಿ ನೋಡ್ತಿರೋರಿಗೆ ಒಂದು ಐಡಿಯಾ ಇರುತ್ತೆ. ಐ ಆಮ್ ದ ರೆಗ್ಯುಲರ್ ಕಸ್ಟಮರ್ ಆಫ್ ನವರತ್ನ ಜುವೆಲ್ಸ್. ಸೊ ನಾನಿವಾಗ ಬಂದಿರೋದು ಜಯನಗರಲ್ಲಿ ಇರುವಂತಹ ನವರತ್ನ ಜುವೆಲ್ಸಿಗೆ. ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಗೋಲ್ಡು, ಸಿಲ್ವರ್ ಎಲ್ಲ ನವರತ್ನ ಜುವೆಲ್ಸ್ದೆ. ನಾನು ಇನ್ನೊಂದು ಕ್ಲಾರಿಟಿ ಕೊಡಬೇಕಿತ್ತು. ನೀವು ಎಲ್ಲೇ ಸಿಲ್ವರ್ ತೊಗೋತೀರಾ ಅಂದರೂ ಆಲ್ಮಾರ್ಕಲ್ಲಿ
ಪ್ಯೂರಿಟಿ ಚೆಕ್ ಮಾಡಿ. ಆಲ್ಮೋಸ್ಟ್ 80% ಇರುತ್ತೆ, ಇಲ್ಲಾಂದರೆ 92.5% ಇರುತ್ತೆ ಸಿಲ್ವರ್ದು. ಇದ್ರದ್ದು ಡೀಟೇಲಾಗಿ ಇನ್ನೊಂದಿನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಏನು ಯಾವ ಥರ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಪ್ರೈಸ್ ಎಷ್ಟು ಕಡಿಮೆ ಇರುತ್ತೆ ನಾರ್ಮಲ್ ಸಿಲ್ವರ್ ರೇಟಿಗೂ 80% ಇರೋದಕ್ಕೂ 92.5% ಗೋಲ್ಡ್ ಇರುವಂತಹ ಸಿಲ್ವರಿಗೂ ಏನು ಡಿಫ್ರೆನ್ಸ್ ಅನ್ನೋದನ್ನೆಲ್ಲ ಡೀಟೇಲಾಗಿ ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ. ನೀವು ನೋಡ್ಬೋದು ನವರತ್ನ ಜುವೆಲ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಲ್ಲಿ ಫಿನಿಶಿಂಗ್ ಅಲ್ಲಿ ಥರ ಇರುವಂತಹ ಕಲೆಕ್ಷನ್ಸ್ ಬಗ್ಗೆ ಅಂತೂ ನನಗಂತೂ ಹೋದಾಗೆಲ್ಲ ಒಂದೊಂದು ಮ್ಯಾನಿಫೆಸ್ಟ್ ಮಾಡ್ಕೊಂಬರ್ತೀನಿ, ನೆಕ್ಸ್ಟ್ ಇದು ತೊಗೋಬೇಕು ಅಂತ. ಸೊ ಹಾಗಾಗಿ ಮೇ ಬಿ ನಾನು ಇಲ್ಲಿ ನೋಡಿ ಇರುವಂತಹ ಡಿಸೈನ್ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಬೇರೆ ಶಾಪಲ್ಲಿ ಹುಡ್ಕೋದ್ರಿಂದ ನನಗೆ ಸಿಗಲ್ಲ ಅನಿಸುತ್ತೆ. ಅದ್ರ ಜೊತೆಗೆ ನನಗೆ ಇವರು ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಆ್ಯಂಟಿಕ್ ಆಲ್ಮೋಸ್ಟ್ ನಾನು ನೋಡೋದೇ ಆ್ಯಂಟಿಕ್ ಕಲೆಕ್ಷನ್ ಇಲ್ಲಿಗೆ ಬಂದರೆ. ಸೊ ನನಗೆ ಬೇಕಾಗಿರುವಂತಹ ಪ್ರೈಸಲ್ಲೇ ನನಗೆ ಏನು ಮೇಕಿಂಗ್ ಚಾರ್ಜಸ್ ಇಲ್ಲಿ ಹಾಕ್ಕೊಟ್ರು. ಆ್ಯಸ್ ಯೂಶುವಲ್ ನಾನು ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ಕೆಲವ್ರಿಗೆ ಗೊತ್ತಿಲ್ಲದೆ ಇದು ಹೊಸ್ದಾಗಿ ಬಂದವ್ರಿಗೂ ಅವರು ತುಂಬ ಚೆನ್ನಾಗಿ ತೋರಿಸ್ತಾರೆ, ಎಷ್ಟಾಗುತ್ತೋ ಬೆಸ್ಟ್ ಮಾಡಿಕೊಡ್ತಾರೆ. ಮತ್ತು ನಾನು ಇಲ್ಲಿ ಪ್ಯೂರಿಟಿ ಬಗ್ಗೆ ಹೇಳೋದೇ ಬೇಕಿಲ್ಲ. ನಾನು ಆಗಲೇ ಹೇಳಿದೆ, ನಂದು ಗೋಲ್ಡ್ ಸಿಲ್ವರ್ ಕಂಪ್ಲೀಟ್ ನಾನು ಶಾಪ್ ಮಾಡೋದೆ ನವರತ್ನ ಜುವೆಲ್ಸು. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಪರ್ಸ್ನಲಾಗಿ ಆಗಿದ್ದ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವ್ರದ್ದು ಅಷ್ಟೇ ತುಂಬ ಬ್ರಾಂಚಸ್ ಇದೆ. ನಾನು ರೆಗ್ಯುಲರಾಗಿ ಹೋಗೋದು MG ರೋಡ್ ಅಥವಾ ಜಯನಗರಲ್ಲಿ. ನಾನು ಸುಮಾರು ಶಾಪ್ ವಿಸಿಟ್ ಮಾಡಿದೆ. ನನಗೆ ತುಂಬ ಕಡೆ ನಂಗೆ ಅಷ್ಟು ಸಿಲ್ವರ್ದು ಅಷ್ಟು ಇಷ್ಟ ಆಗಲಿಲ್ಲ. ಫಿನಿಶಿಂಗ್ ಆಗಿರ್ಬೋದು, ಅವ್ರು ಕೊಡ್ತಿದ್ದದ್ದು ಪ್ಯೂರಿಟಿ ಆಗಿರ್ಬೋದು, ಈವನ್ ಅದಕ್ಕೆ ಹೇಳ್ತಿದ್ದದ್ದು ಮೇಕಿಂಗ್ ಚಾರ್ಜು, ವೇಸ್ಟೇಜು ನಿಜವಾಗ್ಲೂ ವರ್ತ್ ಅನಿಸೇ ಇಲ್ಲ ನನಗೆ. ನಾನು BB ಜುವೆಲ್ಸಲ್ಲಿ ಸುಮಾರು ಮಧ್ಯ ಸಣ್ಣ ಪುಟ್ಟದ್ದು ತೊಗೊಂಡಿದ್ದೀನಿ ಅಲ್ಲಿ. ಬಟ್ ಅವರು ಏನಂದರೆ ನೆಕ್ಸ್ಟ್ ಬಂದಾಗ ನಿಮಗೆ ಮೆಂಬರ್ಶಿಪ್ ಇರೋದ್ರಿಂದ ಅದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತಿದ್ರು. ಬಟ್ ನಾವು ಯಾವುದಾದ್ರೂ ಫೆಸ್ಟಿವಲ್ ಟೈಮಲ್ಲಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಫೆಸ್ಟಿವಲ್ ಆಫರ್ ಇಲ್ಲ ನಿಮಗೆ ಮೆಂಬರ್ಶಿಪ್ ಇರೋದ್ರಿಂದ, ಅದರಲ್ಲಿ ಸಿಗೋ ಡಿಸ್ಕೌಂಟ್ ಅಷ್ಟೇ ಸಿಗೋದು ಅಂತ ಹೇಳಿದರು. ನಂಗೆ ಅದು ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಆ ಶಾಪಲ್ಲಿ. ಅದು ನಂಗೆ ಆಗಿದ್ದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಹಂಗಾದರೆ ಮೆಂಬರ್ಶಿಪ್ ತೊಗೊಂಡಿರೋದೇ ರಾಂಗ ಅಂತ ಅನ್ನಿಸ್ತು. ಫೈನಲಿ ನಾನಿವಾಗ ನವರತ್ನ ಜುವೆಲ್ಸಲ್ಲೇ ಶಾಪಿಂಗ್ ಮಾಡಿದೆ. ಆ್ಯಸ್ ಯೂಶುವಲ್ ನಾನು ಹೇಳ್ದಾಗೆ ಸಿಲ್ವರೇ ತೊಗೊಂಡಿದ್ದೀನಿ. ಏನು ತೊಗೊಂಡೇನು ಅನ್ನೋದನ್ನ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ. ನಂಗೆ ಮೇನ್ ಇದ್ರಲ್ಲಿ ಏನು ಹೇಳ್ಕೋಬೇಕು ನಿಮ್ಮೆಲ್ಲರ ಜೊತೆ ಅನ್ನೋದಿತ್ತು ಅಂದ್ರೆ, ಸೊ ಎಲ್ಲಿ ಯಾವ ತರ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದನ್ನ ಮೇನ್ ಆಗಿ ಹೇಳ್ಕೋಬೇಕಿತ್ತು. ನಾನು ಏನ್ ತಗೊಂಡೆ ಏನ್ ಬಿಟ್ಟೆ ಅನ್ನೋದಕ್ಕಿಂತ ಫೈನಲಿ ನಾನ್ ತಗೊಂಡಿದ್ದು ಒಂದು ಸಿಲ್ವರ್ ಐಟಮ್. ಏನ್ ತಗೊಂಡೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ, ಯಾಕೆಂದ್ರೆ ಇದು ತುಂಬಾ ಲೆಂತಿ ಆಗುತ್ತೆ. ಸೊ ನಾನ್ ಹೇಳ್ಬೇಕು ಅಂತ ಇರೋ ವಿಷಯ ತುಂಬಾ ಇದೆ, ಯಾಕೆಂದ್ರೆ ಇದು ನನ್ನ ಫಸ್ಟ್ ಪೇಮೆಂಟ್. ಸೊ ಎಷ್ಟು ಬಂತು, ಏನು ಅದ್ರಲ್ಲಿ ಏನ್ ಶಾಪಿಂಗ್ ಮಾಡಿದೆ, ಆಲ್ರೆಡಿ ಏನ್ ಶಾಪಿಂಗ್ ಮಾಡಿದೆ ಅಂತ ತೋರಿಸಿದೀನಿ, ಏನ್ ತಗೊಂಡೆ ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಸಣ್ಣ ಇನ್ಫಾರ್ಮೇಶನ್ ಅಂತಾನು ಅನ್ಕೋತೀನಿ. ಇನ್ನ ಯಾರಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಫಸ್ಟ್ ವ್ಲಾಗ್ ಮುಗಿಸೋಷ್ಟ್ರೊಳಗೆ ನಾನು ಇನ್ನೊಂದು ಹೇಳ್ಬೇಕಂತ ಅನ್ಕೋತಿದೀನಿ. ಇಲ್ಲಿ ನಾನು ಯಾವ್ದೇ ತರ ನಂದು ಪರ್ಸನಲ್ ಒಪಿನಿಯನ್ ರಿವ್ಯೂ ಆಗಿರತ್ತೆ ಇದು, ಯಾವ್ದೋ ಪ್ರಮೋಷನ್ ಈ ತರ ಎಲ್ಲ ಏನೂ ಇಲ್ಲ. ನನ್ಗೆ ಆಗಿದ್ ಎಕ್ಸ್ಪೀರಿಯನ್ಸ್, ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡಿರೋದಷ್ಟೇ. ನಿಮ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನನಗೆ ಏನಾಯ್ತು ಅನ್ನೋದನ್ನ ನಾನು ಹೇಳಿದೀನಿ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ, ಎಲ್ಲಾ ಕಡೆನೂ ಎಲ್ಲ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.